ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. ಈ ಬಹಳಷ್ಟು ಜನ ಅನುಭವಿಕರು, ಯೋಗಿಗಳು, ತಪಸ್ವಿಗಳು, ದೇವತಾ ಸಂಭೂತರು, ದೇವಾಂಶ ಸಂಭೂತರು ಏನ್ ಹೇಳ್ತಾರಂದ್ರ, ತನ್ನ ತಾ ತಿಳಿದ ಮೇಲೆ ಇನ್ನೇನಿನ್ನೇನು, ತಾನೇ ಅಪ್ಪು ತೇಜ ವಾಯು, ತಾನೇ ಬ್ರಹ್ಮಾಂಡ ಆದ ಮೇಲೆ ಇನ್ನೇನಿನ್ನೇನು ಅಂತ ಹೇಳ್ತಾರ. ಅಂದ್ರ ತನ್ನನ್ನು ತಾನು ಅರಿತುಕೊಂಡ್ರ ನಾವು ಈ ಭೂಮಿಗೆ, ಈ ಭೂಮಂಡಲಕ್ಕೆ ಬಂದಂತಹ ಕೆಲಸ ಮುಗಿತಂತ ಅರ್ಥ. ಅದಕ್ಕೆ ಸಾರ್ಥಕವಾದ ಬದುಕು ಅಂತ ಹೇಳ್ತಾರ. ತನ್ನ ತಾ ತಿಳಿದ ಮೇಲೆ ಇನ್ನೇನಿನ್ನೇನು ಅಂತ ಹೇಳ್ತಾರ. ಅಂದ್ರ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಏನು ಅಂದ್ರೆ, ನಾವು ಬಹಳ ಜನ ಏನ್ ಮಾಡ್ತೀವಿ, ಕಾಮನ್ ಪೀಪಲ್ ಅಂದ್ರೆ ನಮ್ಮನ್ನ ನಾವು ಭಾರಿ ಅಂತ ತಿಳ್ಕೊಂಡ್ಬಿಡ್ತೀವಿ. ನಾನು ಹೈಸ್ಕೂಲ್ ಹೆಡ್ ಮಾಸ್ಟರ್, ನಾನು ಕಾಲೇಜ್ ಪ್ರಿನ್ಸಿಪಾಲ್, ನಾನು ಇಂಜಿನಿಯರ್, ನಾನು DC, ನಾನು SP, ಹೀಗ ನಮ್ಮನ್ನ ನಾವು ಭಾರಿ ಅಂತ ತಿಳ್ಕೊಂಡ್ಬಿಡ್ತೀವಿ. ನಮ್ಮ ಮುಂದೆ ಯಾರು ಇಲ್ಲ ಅಂತ ತಿಳ್ಕೊಂಡ್ಬಿಡ್ತೀವಿ. ಆದ್ರೆ ಈ ಜೀವನದ ಒಂದು ಈ ನಾಟಕ ರಂಗದಲ್ಲಿ ಯಾವುದೋ ಒಂದು ಸನ್ನಿವೇಶದಲ್ಲಿ ನಮಗೊಂದು ಮಹಾನ್ ಪೆಟ್ಟು ಬೀಳ್ತದೆ, ದೊಡ್ಡ ಪ್ರಮಾಣದ ಸೋಲು ಆಗ್ತದೆ, ದೊಡ್ಡ ಪ್ರಮಾಣದ ಮುಖಭಂಗ ಆಗ್ತದೆ. ಅವಾಗ ನಮಗನಿಸ್ತದ, ನಾನು ಯಾರು, ಹೂ ಆಮ್ ಐ, ನಾನು ಯಾರು ಇದ್ದೇನೆ, ನನ್ನನ್ನ ನಾನು ಹುಡುಕ್ಲಿಕ್ಕೆ ಆರಂಭ ಮಾಡ್ತೀನಿ. ಯಾವಾಗ ನಮ್ಮ ಗರ್ವ ಭಂಗ ಆಗ್ತದ, ಯಾವಾಗ ನಾವು ಅಂದುಕೊಂಡದ್ದು ನಡೆಯೋದಿಲ್ಲವೋ, ಆವಾಗ ನಮಗ ಏನ್ ಅನಿಸ್ತದಂದ್ರ, ಏನಿದು ಪ್ರಪಂಚ ಹೀಗ್ಯಾಕೈತಿ? ಒಂದು ಸಮಯದೊಳಗೆ ನಾನು ಮಾಡಿದ ಎಲ್ಲಾ ಕೆಲಸಗಳು ಸುರುಳಿತಾಗ್ತಿದ್ವು, ನನಗೆ ಯಾರು ಎದುರು ಮಾತಾಡ್ತಿರ್ಲಿಲ್ಲ, ನಾನು ಹೇಳಿದ ಮಾತು ವೇದ ವಾಕ್ಯ ಆಗಿತ್ತು. ಆದ್ರೆ ಈಗ ಯಾಕೆ ಹೀಗೆ? ಯಾಕೆ ನನಗ ಮೊದಲಿನ ಗೌರವ ಸಿಗ್ತಾ ಇಲ್ಲ? ಯಾಕೆ ನನಗೆ ಜನ ಲೈಕ್ ಮಾಡ್ತಾ ಇಲ್ಲ? ಹೀಗೆ ಹಲವಾರು ಪ್ರಶ್ನೆಗಳು ನಮ್ಮೊಳಗ ಹುಟ್ಕೋತಾವ. ಯಾಕಂದ್ರೆ ನಾವು ಮನುಷ್ಯರು, ನಾವು ದೇವರಲ್ಲ. ಅದಕ್ಕೆ ನಾವು ಎಷ್ಟು ಬೇಗನೆ ನಮ್ಮನ್ನ ನಾವು ಅರ್ಥ ಮಾಡ್ಕೋತೀವೋ ಅಷ್ಟು ನಾವು ಸರಳವಾದ, ಸುರಕ್ಷಿತವಾದಂತಹ, ಸಮಾಧಾನಕರವಾದಂತಹ ಬದುಕನ್ನ ಸಾಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾವನಾದ್ರೂ ಒಬ್ಬ ವ್ಯಕ್ತಿ ಕುಲು ನಕ್ಕೋತ ಮಾತಾಡ್ತಿದ್ದ, ಆಮೇಲೆ ಸಹಜವಾಗಿ ಮಾತನಾಡ್ತಾ ಇದ್ದ, ಅವನ ಮಾತಿನಲ್ಲಿ ಯಾವುದೇ ಉದ್ವೇಗ ಇರ್ಲಿಲ್ಲ ಅಂದ್ರ ಅವನಿಗೆ ಸಾಕಷ್ಟು ಅನುಭವ ಆಗ್ಯದ ಬದುಕಿನಲ್ಲಿ ಅಂತ ಅರ್ಥ. ಅದೆಲ್ಲ ಇವತ್ತಿನ ಈ ಸಾಮಾನ್ಯ ಹುಡುಗರಿಗೆ ಅರ್ಥ ಆಗೋದು ಬಹಳ ಕಷ್ಟ. ಯಾಕಂದ್ರೆ ಅವರು ಇನ್ನೂ ಆ ಸ್ಟೇಜಿಗೆ ಬಂದಿರಂಗಿಲ್ಲ. ಏನೋ ಹುಚ್ಚುರ್ಗತ್ತೆ ಹೇಳ್ತಾರ ಇವ್ರು ಅಂತ ಅಂದ್ಕೋತಾರ ಅವರು. ಅವ್ರಿಗೂ ಒಂದು ಟೈಮ್ ಬರ್ತದ, ಒಂದ್ 20 ವರ್ಷ 30 ವರ್ಷ ಹೋಗ್ಬೇಕು. ಅವಾಗ ಅವ್ರಿಗೂ ಬದುಕಿನಲ್ಲಿ ಕೆಲವು ಸಮಸ್ಯೆಗಳು, ಪೆಟ್ಟುಗಳು, ನೋವುಗಳು, ಸಂಕಟಗಳು ಬಂದಾಗ ಅವ್ರಿಗೂ ಇದೆಲ್ಲ ಅರ್ಥ ಆಗ್ಲಿಕ್ಕೆ ಆರಂಭ ಆಗ್ತದೆ. ಹೌದಪ್ಪ, ನಾನು ಯಾರು, ನಾನು ಇಷ್ಟು ದಿವಸ ಎಲ್ಲಿದ್ದೆ, ಮತ್ತೆ ಇಲ್ಲಿಗೆ ಯಾಕೆ ಬಂದೀನಿ, ಮತ್ತೆ ನಾ ಮುಂದೆ ಎಲ್ಲಿ ಹೋಗ್ತೀನಿ, ಇವೆಲ್ಲ ಪ್ರಶ್ನೆಗಳು, ಮನುಷ್ಯನ ಸಹಜ ಪ್ರಶ್ನೆಗಳು. HR ಶೇಷಾದ್ರಿ ಅಯ್ಯರ್ ಅನ್ನುವಂಥವ್ರು ಒಬ್ಬ ಮಹಾನ್ ಜ್ಯೋತಿಷಿಗಾರರು. ಅವರು ದ ನ್ಯೂ ಟೆಕ್ನಿಕ್ಸ್ ಆಫ್ ಪ್ರಿಡಿಕ್ಷನ್ಸ್ ಅಂತ ತಿಳ್ಕೊಂಡು ಪಾರ್ಟ್ 1 ಪಾರ್ಟ್ 2 ಅಂತ 2 ಇಂಗ್ಲಿಷ್ ನಲ್ಲಿ ಜ್ಯೋತಿಷ್ಯದ ಬಗ್ಗೆ ಗ್ರಂಥಗಳನ್ನ ಬರೆದ್ರು. ಈಗ 2 ಸೇರಿ ಒಂದೇ ಗ್ರಂಥ ಸಿಗ್ತದೆ. HR ಶೇಷಾದ್ರಿ ಅಯ್ಯರ್, ನನ್ನ ಭಾಗ್ಯ ಅದು. ಆಕಸ್ಮಿಕವಾಗಿ ಅವರ 1-2 ಗ್ರಂಥಗಳು ನನಗೆ ಸಿಕ್ಕುವು. ಪಾರ್ಟ್ 1 ಪಾರ್ಟ್ 2 2 ಸಿಕ್ಕು ನನಗ. ನನ್ನ ಭಾಗ್ಯ ಅದು. ಅವ್ರ ಬಗ್ಗೆ ಅರ್ಥ ಮಾಡ್ಕೊಂಡಾಗ ನನಗೆ ಆಶ್ಚರ್ಯ ಆಗ್ಬಿಡ್ತು. HR ಶೇಷಾದ್ರಿ ಅಯ್ಯರ್ ಅಂತ ತಿಳ್ಕೊಂಡು ಅವರು ಮ್ಯಾಥಮೆಟಿಕ್ಸ್ ನೊಳಗ ಗೋಲ್ಡ್ ಮೆಡಲಿಸ್ಟ್. ಅವ್ರು ಮೋಸ್ಟ್ಲಿ BA ಅಥವಾ MA ಮಾಡಿದಾರ. ಅವರು MA ಮಾಡಿರ್ಬೇಕು ಅನ್ಸುತ್ತೆ ನನಗೆ.
ಮ್ಯಾಥಮೆಟಿಕ್ಸ್ ಅವ್ರದ್ದು ಮೇಜರ್ ಸಬ್ಜೆಕ್ಟ್ ಅಂತ ಕೇಳಿದೆ ನಾನು, ಓದಿದ್ದೀನಿ. ಅವರು ತಮ್ಮ ಪರಿವಿಡಿಯಲ್ಲಿ ಬರ್ಕೊಂಡಾರ, ಗೋಲ್ಡ್ ಮೆಡಲಿಸ್ಟು. ಬಟ್ ಅವರಿಗೆ ಜಾಬ್ ಸಿಗಲಿಲ್ಲ ಬೇಗನೆ. ಹೀಗ್ಯಾಕ ಅಂತ ಅವರಿಗೆ ಪ್ರಶ್ನೆ ಆರಂಭ ಆಯ್ತು. ಆಗ ಅವ್ರ ನಸೀಬಿನೊಳಗ ಅವ್ರ ಭಾಗ್ಯದಲ್ಲಿ ಜ್ಯೋತಿಷ್ಯವನ್ನ ಅಧ್ಯಯನ ಮಾಡೋದಿತ್ತು ಅಂತ ಕಾಣಿಸುತ್ತ. ಕೆಲವು ಜ್ಯೋತಿಷ್ಯದ ಗ್ರಂಥಗಳು ಅವರ ಗಮನಕ್ಕೆ ಬಂದು ಅವುಗಳ ಬಗ್ಗೆ ಅಧ್ಯಯನವನ್ನ ಮಾಡಿ ಬಹಳ ವಂಡರ್ಫುಲ್ ಆಗಿ ಸ್ಟಡಿ ಮಾಡಿ ಅವರು ಮ್ಯಾಥಮೆಟಿಕ್ಸ್ ಸಿಸ್ಟಮ್ದೊಳಗ ಅತ್ಯಂತ ಸುಲಭವಾಗಿ ಹೇಗೆ ನಾವು ಲಗ್ನ ಕುಂಡಲಿಯನ್ನ ಹಾಕಬಹುದು, ಹೇಗೆ ನಾವು ನವಾಂಶ ಕುಂಡಲಿಯನ್ನ ಹಾಕಬಹುದು ಅನ್ನೋದನ್ನ ಸವಿವರವಾಗಿ ಮಾಹಿತಿ ಕೊಡ್ತಾರ. ಬಹಳ ಹೊಸ ಪದ್ಧತಿ ಅಂತ ಅಂದ್ರೂ ಅಡ್ಡಿ ಇಲ್ಲ. ಅಂದ್ರ ಸುಧಾರಿಸಿದ ಪದ್ಧತಿ, ಲೇಟೆಸ್ಟ್ ವರ್ಷನ್ ಅಂದಂಗ. ಅವರ ಗ್ರಂಥವನ್ನು ಓದಿದ್ದಕ್ಕೆ ನನಗೆ ಬಹಳಷ್ಟು ಜ್ಯೋತಿಷ್ಯದ ಬಗ್ಗೆ ಹೆಚ್ಚಿನ ಜ್ಞಾನ ಆಗ್ಲಿಕ್ಕೆ ಸಾಧ್ಯ ಆಯ್ತು. ಅದ್ರಾಗ ಅವರು ಕೆಲವು ದೊಡ್ಡ ದೊಡ್ಡ ವ್ಯಕ್ತಿಗಳ, ಋಷಿ ಮುನಿಗಳ, ತಪಸ್ವಿಗಳ ಜಾತಕಗಳನ್ನ ವಿವರಿಸ್ತಾರ. ಒಂದ ಕಡೆಗೆ ಅವರು ರಮಣ ಮಹರ್ಷಿಗಳ ಜಾತಕವನ್ನ ವಿವರಿಸ್ತಾರ. ರಮಣ ಮಹರ್ಷಿಗಳಿಗೆ ಅವರ 5ನೇ ಅಥವಾ 6ನೇ ವಯಸ್ಸಿನೊಳಗೆ ಕೇತು ಮಹರ್ದಶೆ ಆರಂಭ ಆಯ್ತಂತ. ಆ ಕೇತು ಮಹರ್ದಶೆ ಆರಂಭ ಆದ ತಕ್ಷಣ ಹೂ ಆಮ್ ಐ, ನಾನು ಯಾರು ಇದ್ದೇನೆ ಅಂತ ತಮಗ ತಾವೇ ಪ್ರಶ್ನೆ ಮಾಡ್ಕೋತ ಮನಿ ಬಿಟ್ಟು ಹೋಗ್ಬಿಟ್ರಂತವ್. ಅವತ್ತಿನಿಂದ ಮನಿ ಬಿಟ್ಟವ್ರು ವಾಪಸ್ ಮನಿಗ್ ಬರ್ಲಿಲ್ಲ. ನಾನು ಯಾರು ಇದ್ದೇನೆ. ಆ ಕೇತು ಮಹರ್ದಶೆ 7 ವರ್ಷ ಇರ್ತದ. ಕೇತು ಮಹರ್ದಶೆ, ಕೇತು ಅಂದ್ರೆ ಸಾಮಾನ್ಯವಾಗಿ ನಮಗ ಆತ್ಮಜ್ಞಾನವನ್ನ, ತತ್ವಜ್ಞಾನವನ್ನ, ಲೋಕದ ಜ್ಞಾನವನ್ನ ಕೊಡ್ತಕ್ಕಂತಹ ಗ್ರಹ. ಅದು ಫಿಲಾಸಾಫಿಕಲ್ ಗ್ರಹ ಅಂದ್ರೂ ಅಡ್ಡಿ ಇಲ್ಲ ಅದಕ್ಕ ಅವರಿಗೆ ತತ್ವಜ್ಞಾನ, ಆತ್ಮಜ್ಞಾನದ ಕಡೆ ಗಮನ ಹೋಗ್ಬಿಡ್ತು. ಆ ಕೇತು ಮಹರ್ದಶೆ ಆರಂಭವಾದ ತಕ್ಷಣ. ಅದು ಕೇತು ಮಹರ್ದಶೆ ಒಳ್ಳೆಯದಲ್ಲ ಅಂತ ಬಹಳ ಜನ ಹೇಳ್ತಾರ. ಬಟ್ ಒಂದು ಕಡೆಯಿಂದ ಒಳ್ಳೆಯದಲ್ಲ ಆದರೂ ಕೂಡ ಇನ್ನೊಂದು ಕಡೆಯಿಂದ ನಮಗ ಲೋಕಜ್ಞಾನವನ್ನು ಕೊಡುವಂತಹದ್ದು. ಅಂದ್ರ ಈ ಪ್ರಪಂಚದೊಳಗ ಯಾವುದು ಕೆಟ್ಟದ್ದು ಇಲ್ಲ, ಒಳ್ಳೇದು ಇಲ್ಲ ಅಂತ ಅರ್ಥ. ಅದು ಒಳ್ಳೆಯದನ್ನು ಕೊಡುವವ ಇನ್ನೊಂದು ಕಡೆಯಿಂದ ಬೇರೆ ರೀತಿ ನಮಗ ತೊಂದರೆಯನ್ನು ಕೂಡ ಮಾಡಿರ್ತಾನೆ, ನಮಗ್ ಗೊತ್ತಾಗಲ್ಲ ಅದು. ಹಾಗೆ ಈ ಹೂ ಆಮ್ ಐ ಅನ್ನುವಂತಹದ್ದು ಪ್ರತಿಯೊಬ್ಬರಲ್ಲೂ ನಮಗಿರ್ತದೆ. ಅದಕ್ಕ ನಾನೇನ್ ಹೇಳ್ತೀನಿ ಅಂದ್ರ, ನಾವ್ ಅಂದುಕೊಂಡದ್ದೆಲ್ಲವೂ ಆಗುದಿಲ್ಲ. ವಿಶೇಷವಾಗಿ ನಾವ್ ಏನ್ ಅಂದ್ಕೊಂತೀವಲ್ಲ ಅವೆಲ್ಲ ಹೆಚ್ಚು ಕಮ್ಮಿ ವಿರುದ್ಧ ಆಗ್ತಾವ ಬಹಳಷ್ಟು. ಉದಾಹರಣೆಗೆ, ನಾನ್ ನೌಕರಿ ಬರೋಕ್ಕಿಂತ ಪೂರ್ವದಲ್ಲಿ ನನ್ನ ಜೀವನದೊಳಗೆ ಇನ್ ಮೇಲೆ ನಾನು ಸದಾ ಬಿಳಿ ನೆಹರು ಶರ್ಟು, ಬಿಳಿ ಪೈಜಾಮ ಹಾಕೊಂಡು ಇರಬೇಕು ಅಂತ ಒಂದು ಮನಸ್ಸಿನೊಳಗೆ ಸಂಕಲ್ಪ ಮಾಡಿದ್ದೆ. ಯಾರು ಬೇರೆದವ್ರ ಮುಂದೆ ಹೇಳಿರ್ಲಿಲ್ಲ, ನಾನೇ ಸಂಕಲ್ಪ ಮಾಡ್ಕೊಂಡಿದ್ದೆ. ಇನ್ ಮೇಲೆ ಬಿಳಿ ನೆಹರು ಶರ್ಟು, ಬಿಳಿ ಪೈಜಾಮ ಅಷ್ಟ್ರ ಮೇಲೆ ಇರ್ಬೇಕು. ಸಾಧ್ಯ ಆದ್ರೆ ಖಾದಿ ಇದ್ರೆ ಇನ್ನೂ ಒಳ್ಳೇದು ಅನ್ನೋ ಭಾವನೆ ಅವಾಗ ಇದ್ದದ್ದು. ಅಂದ್ರೆ ಸರ್ವಸಾಧಾರಣ 20ರಿಂದ 22ನೇ ವಯಸ್ಸು, 23ನೇ ವಯಸ್ಸಿನ ತನಕ. ಅಂದ್ರೆ ನನ್ನ 22ನೇ ವಯಸ್ಸಿನ ಕೊನೆಯ ಭಾಗದಲ್ಲಿ ನನಗೆ ನೌಕರಿ ಸಿಕ್ಕದ. ಮುಂದ ನೌಕರಿ ಸಿಕ್ಕಾಗ ನೌಕರಿಗೂ ಕೂಡ ನಾ ಜಾಯಿನ್ ಆಗಿದ್ದು ಅದೇ ನೆಹರು ಶರ್ಟು, ಬಿಳಿ ಪೈಜಾಮ್ ಮೇಲೆ ಹೋಗಿ ಜಾಯಿನ್ ಆದೆ. 2 ತಿಂಗಳು ಹೋಯ್ತು, 3 ತಿಂಗಳು ಹೋಯ್ತು, 6 ತಿಂಗಳು ಹೋಯ್ತು. ಮುಂದ ಬಟ್ಟೆ ಹೊಸವು ಬೇರೆ ತಗೊಳ್ಳುವಂತ ಒಂದು ಸಮಯ ಬಂತು. ಅವಾಗ ನಮ್ಮ ತಾಯಿ ಒತ್ತಾಯ ಮಾಡಿಲ್ಲ, ಅದನ್ನೇ ಏನ್ ಒಳ್ಳೆ ಬಿಳಿ ಹಾಕೋತೀವೋ, ಬೇರೆ ತಗೋಲ್ಲ, ಒಳ್ಳೆ ಪ್ಯಾಂಟು ಶರ್ಟು ತಗೋ, ನೀನು ನಾಳೆ ಮದುವೆ ಆಗವ, ಎಲ್ಲ ಮಾಡವ, ಹಿಂಗೆಲ್ಲ ಬರೀ ಬಿಳಿ ಡ್ರೆಸ್ ಹಾಕೊಂಡ್ರೆ ಏನ್ ಚಂದ ಕಾಣ್ತದ ಅಂತ ಅವ್ರು ತಮಗನ್ಸಿದ್ ಹೇಳಿದ್ರು. ಅಷ್ಟೊತ್ತಿಗಾಗ್ಲೇ ನನ್ನ ಆ ನಿರ್ಧಾರ ಒಂದಷ್ಟು ಸಡಲ್ ಆಗಿಬಿಟ್ಟಿತ್ತು. ನಾನು ಮಂದಿ ನೋಡಿ ಪ್ಯಾಂಟು ಶರ್ಟು ಹಾಕೊಳಕ್ ಆರಂಭ ಮಾಡಿಬಿಟ್ಟೆ. ಅಲ್ಲಿ ನನ್ನ ನಿರ್ಧಾರ ಫೇಲ್ ಆಯ್ತು. ಆ ನಂತರ ನಾನು ನಮ್ಮ ಮನೆಯ ಈ ಸಮಸ್ಯೆಗಳು, ಕಷ್ಟಗಳು ಇವೆಲ್ಲ ಬೇಡ, ನಮ್ಮ ಪಾಲಿಗೆ ಅಷ್ಟೇ ಇರ್ಲಿ, ಮತ್ತ ನಾಳೆ ಇನ್ನೊಬ್ರನ್ನ ಕರ್ಕೊಂಡ್ಬಂದು ಅವ್ರನ್ನು ಇದೇ ಕೆಸರಿನೊಳಗ ಕೆಡುವುದು ಬೇಡ ಅಂತ ತಿಳ್ಕೊಂಡು ನಾನು ಮದುವೆನೇ ಆಗ್ಬಾರ್ದು ಅಂತ ತೀರ್ಮಾನ ಮಾಡಿದ್ದೆ. ಮತ್ತೆ ಪುನಃ ನಮ್ಮ ತಾಯಿಯ ಒತ್ತಾಯಕ್ಕೆ ಮಣಿದು ನಾನು ಮದುವೆಯನ್ನು ಕೂಡ ಆದೆ. ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ, ನಾವೇನ್ ಅಂದುಕೊಂತೀವಿ ಅವು ಮುದ್ದಾಮ ನಡೆಯುವುದಿಲ್ಲ.
ಅವುಗಳು ನಡೆಯದೇ ಇರುವಂಗ ದೇವರು ನಮ್ಮನ್ನ ನೋಡ್ಕೊತಾನ ಬರೀ. ಅಂದ್ರೆ ದೇವರು ನಮ್ಮನ್ನ ಹೆಜ್ಜೆ ಹೆಜ್ಜೆಗೂ ಸೋಲಿಸ್ತಾನ. ಅಂದ್ರ ತನ್ನ ಕಡೆಗೆ ನಮ್ಮ ಗಮನ ಬರ್ಲಿ ಅಂತ ಆ ರೀತಿ ಮಾಡ್ತಾನವ. ನಮಗೆ ಎಲ್ಲಾದ್ರಾಗೂ ಸಕ್ಸಸ್ ಕೊಟ್ಬಿಟ್ರೆ ನಾವು ಅಹಂಕಾರಿಗಳಾಗಿ ಬಿಡ್ತೀವಿ, ಅವನನ್ನೇ ಮರ್ತ್ ಬಿಡ್ತೀವಿ. ನನ್ನ ಮುಂದೆ ಯಾರದಾರ ಅಂತೀವಿ ನಾವು. ಅದಕ್ಕವ ಏನ್ ಮಾಡ್ತಾನ, ನಮಗ ಅವಾಗ ಕಷ್ಟಗಳನ್ನ, ನೋವುಗಳನ್ನ, ಸಂಕಟಗಳನ್ನ ಕೊಟ್ಟು ಖುಷಿ ಪಡ್ತಾನ. ನನ್ನ ನೆನೆಸರೋ ಮಕ್ಕಳೇ ಅಂತ. ಅಷ್ಟಾದಾಗ್ಯೂ ಎಷ್ಟೋ ಸಾರಿ ನಾವು ಅವನನ್ನ ನೆನಪು ಮಾಡ್ಕೊಳ್ಳೋದಿಲ್ಲ. ಆದ್ರೆ ನಾವು ಎಲ್ಲಿಂದ ಬಂದೀವಿ, ಎಲ್ಲಿ ಇದ್ದೀವಿ, ಮುಂದೆ ಎಲ್ಲಿಗೆ ಹೋಗ್ಬಹುದು ಅನ್ನೋದ್ರ ಬಗ್ಗೆ ಆಲೋಚನೆಯನ್ನ ಮಾಡೋದು. ಮುಂದಿನ ದಿನಮಾನಗಳಲ್ಲಿ ಈ ವಿಷಯದ ಬಗ್ಗೆ ನಾನು ಇನ್ನಷ್ಟು ಮಾತನಾಡಬೇಕಾಗಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮಗೆ ಸಪೋರ್ಟ್ ಮಾಡ್ರಿ. ಆಧ್ಯಾತ್ಮಿಕ ವಿಚಾರಗಳು, ಅಲೌಕಿಕ ವಿಚಾರಗಳು, ಆರೋಗ್ಯ, ದೇಹದ ಆರೋಗ್ಯ, ಮನಸ್ಸಿನ ಆರೋಗ್ಯಗಳ ಬಗ್ಗೆ ನಾವು ನೀವು ಸೇರಿ ಚಿಂತನವನ್ನ ಮಾಡೋಣ. ನಾವೆಲ್ಲರೂ ಆರೋಗ್ಯವಂತರಾಗೋಣ, ಖುಷಿಯಾಗಿರೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಸರ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.